ಗೊತ್ತಾನೆ ಇದಕ್ಕೆ ಯಾರು ಹೊಣೆ ಅಂತೇಳಿ. ನಿನ್ನೆ ಪ್ರತಿ ಸಾರಿ ಮಾಡುವಂಗೆ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವ ಮಾಡಕತ್ತಾರ, ಮೆರವಣಿಗೆ ಹೋಗ್ತದ. ಪ್ರತಿ ವರ್ಷ ನಾವೆಲ್ಲ ಜಯಂತಿ ಮಹಾಪುರುಷರ ಜಯಂತಿ ಮಾಡ್ತೀವಿ, ಶಿವಾಜಿ ಮಹಾರಾಜರದ್ದು ಮಾಡ್ತೀವಿ, ಬಸವ ಜಯಂತಿ ಮಾಡ್ತೀವಿ, ಕಿತ್ತೂರು ಚೆನ್ನಮ್ಮ ಜಯಂತಿ ಎಲ್ಲರೂ ಮಾಡ್ತಾ ಇದ್ದೀವಿ. ಮತ್ತು ಅವರು ಮೆರವಣಿಗೆ ಹೋಗುವಾಗ ಒಂದು ಮಸೀದಿಯಿಂದ 2 ಕಲ್ಲು ಒಗೆಯೋದು, ಚಪ್ಪಲಿ ಒಗೆಯೋದು ಅಂದ್ರೆ ಧೈರ್ಯ ಏನು ಅವ್ರಿಗೆ? ಯಾವ ಧೈರ್ಯ ಅದು? ಯಾಕೆ ಒಗಿಬೇಕು ಅವ್ರ ಕಲ್ಲು? ಅವರೆಲ್ಲ ಶಾಂತಿ ಕದಡ್ದವ್ರು ಯಾರು? ಅವ್ರು 8 ಮಂದಿನ ಅರೆಸ್ಟ್ ಮಾಡಿದರೆ ಮುಗಿಲಿಲ್ಲ. ಇದನ್ನು ಯಾಕೆ ಆತಿ? ಕಾರಣ ಏನು? ಮೊದಲ ಮಸೂತಿ ಹಾಕುಂತ ಇದ ಮಾಡ್ತಾರೆ ಅವರು. ಇದಕ್ಕೆ ಇಟ್ಟಾರೆ ಅವರು ಮಸೂತಿಗಳನ್ನು, ಇಂಥ ಗಲಾಟೆ ಮಾಡೋಕೆ ಇಟ್ಟಾರೆ ಮಸೂತಿನ. ಅವ್ರ ಮೇಲೆ ಮೊದಲ ಮಸೂತಿ ಕೀಲಿ ಹಾಕ್ಬೇಕಾದ್ರೆ ಅವ್ರು ಯಾರದಾರ ಅವ್ರ ಮೇಲೆ ಕೇಸ್ ಹಾಕ್ತೀವಿ ನಾವು. ಅವ್ರನ್ನ ಅರೆಸ್ಟ್ ಮಾಡೇನ್ರಿ. ಅವ್ರನ್ನ ಯಾರದಾರ ಅಲ್ಲಿ ಆ ಮಸೂತಿ ಅಧ್ಯಕ್ಷ ಅದನೋ ಯಾವದನೋ ಅಧ್ಯಕ್ಷ ಅದನ್ನ ಅವ್ರನ್ನ ಅರೆಸ್ಟ್ ಮಾಡಿರಿ, ಆ ಮಸೂತಿ ಕೀಲಿ ಹಾಕಂತೇಳಿ. ಇದು ಎದ್ರ ಸಲಾಗಿ ಇಡ್ತಾರೆ ಮಸೂತಿ? ಪ್ರಾರ್ಥನಾ ಮಾಡೋಕೆ ಇಡ್ತಾರೆ. ಈ ಕಲ್ಲು ಹೋಗ್ಯಾಕ ಚಪ್ಪಲಿ ಇಟ್ಟಿರ್ತಾರೆ ಇವ್ರ ಮಸೂತಿಯಾಗಿ. ಇದು ಒಳ್ಳೆಯ ಇದಲ್ಲ ಏನು. ಇದೊಂದು ಅವ್ರಿಗೆ ಸರ್ಕಾರ ಅವರಿಗೆ ಪರವಾಗಿ ಇರ್ತಾರೆ ಅಂಥೇಳಿ ಸುಮ್ಮನೆ ಅವು ಏನು ಒತ್ತು ಗಾಡಿ, ಆ ಜೋಪುಡಿ, ಅವು ಏನಂತಾರೆ ಅವಕ್ಕೆ ತಟ್ಟು ಕಟ್ಕೊಂಡು ಕೂತಿರ್ತಾರೆ. ನಾವೇ ಬೆಂಕಿ ಹಚ್ಕೊಳ್ಳೋದು, ಇವ್ರು ಸುಟ್ರು ಅದಕ್ಕೆ ಲಕ್ಷ ಗಂಟೆ ಸರ್ಕಾರದಿಂದ ತಗೊಳ್ಳೋದು. ಇದೆಲ್ಲ ಸುಳ್ಳಿದು. ನಮ್ಮವ್ರು ಯಾರು ಇದಿಷ್ಟು ದಿವಸ ಆತಲ್ಲ, ನೀವೇ ಇಲ್ಲೇ ಇದ್ರಿ ಎಲ್ಲ ಮೀಡಿಯಾದವರು. ಇಷ್ಟು ದಿವಸ ಆಯ್ತು ಯಾರು ಒಬ್ಬರ ನಮ್ಮ ಹಿಂದೂ ಕಾರ್ಯಕರ್ತರು ಗಲಾಟೆ ಮಾಡಿದ್ರ? ಯಾರು ಮಾಡಿಲ್ಲ. ಅವರು ಇಲ್ಲದ ಮೆರವಣಿಗೆ ಮಾಡ್ತಾರೆ. ಏನು ನವನಗರದಾಗ ಮೆರವಣಿಗೆ, ಇಲ್ಲಿ ಮೆರವಣಿಗೆ, ಏನು ಇದ್ದವ್ರು ಬಿದ್ದವ್ರು ಕೂಡ ಅಡ್ಡಾಡ್ತಾರೆ. ಅವಾಗೇನು ನಮ್ಮ ಹುಡುಗರು ಯಾರು? ಅವ್ರಿಗೇನು ಕಲ್ಲು ಹೋಗಿದಾರೋ, ಚಪ್ಪಲಿ ಹೋಗಿದಾರೋ, ಯಾರು ಏನು ಹೋಗಿದಾರೋ? 2 ಸಲ ಮಾಡ್ತಾರೆ. ಇಲ್ಲೊಮ್ಮೆ ಮಾಡ್ತಾರೆ, ನವನಗರದಾಗ ಮಾಡ್ತಾರೆ. ಎಲ್ಲಿದ್ದು ಇವು ಪದ್ಧತಿ ಇರಲಿಲ್ಲ. ನಮ್ಮ ಏನದಪ್ಪ, ನಮ್ಮ ಪಥಸಂಚಲನ ಆಗಲಿ, ನಮ್ಮ ಜಯಂತಿ ಮಹಾಪುರುಷರ ಜಯಂತಿ, ಇವು 100 ವರ್ಷದ ಇತಿಹಾಸ ಇರುವಂಥ ಕೆಲಸ. ನಾವು ಮಾಡಿಕೊಂಡ್ರೆ ಏನು ಹಿಂದೂಸ್ತಾನ ಐತೆ, ಬೇರೆ ಏನಾರು ಐತೆ? ಎಲ್ಲಿ ಮಾಡಕತ್ತೀವಿ ನಾವು? ಎಲ್ಲಿ ಮಾಡಕತ್ತೀವಿ? ಆ ಶಾಂತಿ ಕದಡಿದವ್ರು ಅವರು. ಅದನ್ನು ಮೊದಲು ಸರಿಯಾಗಿ ಅದನ್ನು ಸುಧಾರಿಸ್ಕೋಬೇಕು. ಇಲ್ಲದೆ ಹೋದರೆ ಮತ್ತು ಬಹಳ ದೊಡ್ಡ ದುರಂತಕ್ಕೆ ಕಾರಣ ನಾವು ಹೇಳಿರ್ತೇನೆ. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ